ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಗ್ಯಾರಂಟಿ ನ್ಯೂಸ್. ನಾನು ಚಂದನ. ಸೆಕೆಂಡ್ ಹ್ಯಾಂಡ್, ವೇಸ್ಟೆಡ್, ಯೂಸ್ಡ್ ಈ ರೀತಿಯಾಗಿ ನನ್ನ ಟ್ರೋಲ್ ಮಾಡಿದ್ರು. ಡಿವೋರ್ಸ್ ನಂತರ ಮೊದಲ ಬಾರಿಗೆ ಸಮಂತ ಮಾತನಾಡಿದ್ದಾರೆ. ಒಬ್ಬ ಮಹಿಳೆ ಡಿವೋರ್ಸ್ ಪಡೆದ ನಂತರ ಅವಮಾನ ಮತ್ತೆ ಕಳಂಕಗಳಿಗೆ ಗುರಿ ಆಗ್ತಾರೆ. 2021ರಲ್ಲಿ ನಾಗ ಚೈತನ್ಯ ಜೊತೆ ಡಿವೋರ್ಸ್ ಪಡೆದ ನಂತರ ಏನಾಯ್ತು ಎಂದು ಸ್ಯಾಮ್ ಒಂದು ಸಂದರ್ಶನದಲ್ಲಿ ಹೇಳ್ಕೊಂಡಿದ್ದಾರೆ. ಹಾಗಾದ್ರೆ ಏನಿದು ಸ್ಟೋರಿ ನೋಡ್ಕೊಂಬರೋಣ ಬನ್ನಿ. ಸಂದರ್ಶನವೊಂದರಲ್ಲಿ ಮಾತನಾಡಿರುವ ಸಮಂತ ತಮ್ಮ ವೈಯಕ್ತಿಕ ಹಾಗೂ ವೃತ್ತಿ ಜೀವನದ ಬಗ್ಗೆ ಹಲವು ವಿಷಯಗಳನ್ನು ತೆರೆದಿಟ್ಟಿದ್ದಾರೆ. ನಾಗಚೈತನ್ಯ ಮತ್ತು ಸಮಂತ ಡಿವೋರ್ಸ್ ಆದಮೇಲೆ ಹೇಗೆಲ್ಲ ಅಪ್ಸ್ ಆ್ಯಂಡ್ ಡೌನ್ಸನ್ನು ನೋಡಿದ್ರು ಸ್ಯಾಮ್ ಅವರ ಜೀವನದಲ್ಲಿ, ಹಾಗೆ ಆ ದಿನಗಳು ಹೇಗಿತ್ತು, ಜನರು ಅವ್ರನ್ನ ಹೇಗೆಲ್ಲ ಟ್ರಾಲ್ ಮಾಡ್ತಾಯಿದ್ರು, ಇದ್ರ ಕುರಿತಾಗಿ ತುಂಬ ಭಾವುಕವಾಗಿ ಉತ್ತರಿಸಿದ್ದಾರೆ. ನನ್ನ ಬಗ್ಗೆ ಅನೇಕ ಅಸತ್ಯಗಳು ಟ್ರಾಲ್ ಆಗ್ತಾ ಇತ್ತು. ಕೆಲವರು ಸೋಷಿಯಲ್ ಮೀಡಿಯಾದಲ್ಲಿ ಸೆಕೆಂಡ್ ಹ್ಯಾಂಡ್ ಅಂತ ಕೂಡ ಟ್ಯಾಗ್ ಮಾಡ್ತಾ ಇದ್ರು. ಆ ದಿನಗಳು ನನಗೆ ಮತ್ತು ನನ್ನ ಕುಟುಂಬದವರಿಗೆ ಕಷ್ಟವಾಗಿತ್ತು ಅಂತ ಕೂಡ ಹೇಳ್ಕೊಂಡಿದ್ದಾರೆ. ಅಂತಹ ಮಾತುಗಳು ನೋವುಂಟು ಮಾಡುತ್ತೆ ಅಂತ ಕೂಡ ಹೇಳ್ಕೊಂಡಿದ್ದಾರೆ. ನಾವೇನು ಮಾಡೋದು, ಇಂತಹ ಸಮಾಜದಲ್ಲಿ ಬದುಕ್ತಾ ಇದ್ದೀವಿ. ಕಷ್ಟದ ಸಮಯದಲ್ಲಿ ನನ್ನ ಕುಟುಂಬ ಮತ್ತು ಸ್ನೇಹಿತರು ನನ್ನ ಬೆಂಬಲಕ್ಕೆ ನಿಂತರು ಅಂತ ಕೂಡ ಸ್ಯಾಮ್ ಹೇಳ್ಕೊಂಡಿದ್ದಾರೆ. ನಾಗ ಚೈತನ್ಯ ಮತ್ತು ಸಮಂತ ಕೆಲವು ವರ್ಷಗಳಿಂದ ಪ್ರೀತಿಸುತ್ತಿದ್ದರು. ಅದಾದಮೇಲೆ 2017ರಲ್ಲಿ ವಿವಾಹ ಕೂಡ ಆಗಿದ್ರು. ಅದಾದಮೇಲೆ ಇಬ್ಬರ ಮಧ್ಯ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಮೇರೆಗೆ ಡಿವೋರ್ಸ್ ಕೂಡ 2021ರಲ್ಲಿ ಪಡೀತಾರೆ. ಇದಾದಮೇಲೆ ಸ್ಯಾಮ್ ಒಬ್ಬಂಟಿಯಾಗೇ ಇದ್ದಾರೆ. ಇನ್ನು ನಾಗಚೈತನ್ಯ ಡಿಸೆಂಬರ್ 4ರಂದು ಶೋಭಿತಾ ಧೂಲಿಪಾಲ ಅವರನ್ನ ವರಿಸಲಿದ್ದಾರೆ ಅನ್ನೋದು ಕೂಡ ಈಗಾಗಲೇ ಸುದ್ದಿ ಹೊರಬಿದ್ದಿದೆ. ಸಮಂತ ಇದಕ್ಕೆ ಹೇಗೆ ರಿಯಾಕ್ಟ್ ಮಾಡ್ತಾರೆ ಅಂತ ಕೂಡ ಜನರಿಗೆ ತುಂಬಾನೇ ಕುತೂಹಲ ಇತ್ತು. ಆದರೆ ಅವರು ಯಾವುದೇ ಪ್ರತಿಕ್ರಿಯೆ ಕೂಡ ನೀಡಿರಲಿಲ್ಲ. ಸಮಂತ ಅವರ ಮದುವೆ ಗೌನನ್ನ ಮರುರೂಪಗೊಳಿಸಿ ಕಪ್ಪು ಬಣ್ಣದಲ್ಲಿ ತೊಟ್ಟಿದ್ರು. ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಹಾಕಿದ್ರು. ಆಗ ಸಮಂತ ಅವರು ರಿವೆಂಜ್ ತಗೋತಾ ಇದ್ದಾರೆ ಅನ್ನೋದು ಕೂಡ ಸಾಕಷ್ಟು ಜನ ಮನಸ್ಸಿಗೆ ಬಂದಿತ್ತು. ಅದಕ್ಕೆ ಸಮಂತ ಅವರು ಈಗ ಉತ್ತರ ಕೊಟ್ಟಿದ್ದಾರೆ. ನಾನು ಯಾವಾಗ ಆ ಡ್ರೆಸ್ ಅನ್ನ ಮರುರೂಪಿಸ್ಬೇಕು ಅಂತ ಅನ್ಕೊಂಡೆ, ಆಗ ನನಗೆ ತುಂಬಾನೇ ಹರ್ಟ್ ಆಗಿತ್ತು. ನಾನು ಅಂದ್ಕೊಂಡೆ, ಡಿಸೈಡ್ ಆಗಿದ್ದೆ, ನಾನು ಅದನ್ನ ಮರುರೂಪಿಸ್ಬೇಕು, ಅದನ್ನ ನಾನು ಓನ್ ಮಾಡಬೇಕು. ಯಾಕಂದ್ರೆ ನಾನೀಗ ಸಪರೇಟ್ ಆಗಿದ್ದೀನಿ, ನಾನೀಗ ಡಿವೋರ್ಸ್ ಆಗಿದ್ದೀನಿ. ಯಾವಾಗಲೂ ಫೇರಿ ಟೇಲ್ ಆಗೇ ಇರೋದಿಲ್ಲ. ಹಾಗಂತ ಹೇಳಿಬಿಟ್ಟು ನಾವು ಒಂದು ಮೂಲೆಯಲ್ಲಿ ಕೂತ್ಕೊಂಡು ಅದ್ರ ಬಗ್ಗೆ ಅಳಬೇಕಾಗೂ ಇರಲಿಲ್ಲ. ನಾನು ಮತ್ತೆ ಆ ಗೌನನ್ನು ಮರುರೂಪಿಸಿದ್ದು ತುಂಬ ಜನಕ್ಕೆ ರಿವೆಂಜ್ ಅಂತ ಅನ್ನಿಸ್ತು. ಅದು ಹಾಗೆ ಕಾಣಿಸ್ತು ಕೂಡ. ಆದರೆ ಇದು ಆಯಿತು ಅಷ್ಟೇ. ಹಾಗಂತ ಹೇಳಿಬಿಟ್ಟು ಲೈಫ್ ಇಲ್ಲಿಗೆ ಮುಗ್ದೋಗುತ್ತೆ ಅಂತಲ್ಲ, ಎಲ್ಲಿ ಮುಗ್ದಿರತ್ತೆ ಅಲ್ಲಿಂದನೇ ಶುರು ಆಗತ್ತೆ. ನಾನೀಗ ತುಂಬ ಖುಷಿಯಾಗಿದ್ದೀನಿ, ಒಳ್ಳೆ ಕೆಲಸಗಳನ್ನು ಮಾಡ್ತಾಯಿದ್ದೀನಿ, ತುಂಬ ಇನ್ಕ್ರೆಡಿಬಲ್ ಪೀಪಲ್ನ ಮೀಟ್ ಮಾಡ್ತಾ ಇದ್ದೀನಿ, ಮುಂದಿನ ಜೀವನಕ್ಕೋಸ್ಕರ ಎದುರು ನೋಡ್ತಾ ಇದ್ದೀನಿ ಅಂತ ಹೇಳಿ ಸ್ಯಾಮ್ ಹೇಳ್ಕೊಂಡಿದ್ದಾರೆ. ಹಾಗೆ ಸಮಂತ ಅವರು ನಾಗ ಚೈತನ್ಯ ಅವ್ರ ಜೊತೆ ಡಿವೋರ್ಸ್ ಅದಾದಮೇಲೆ ತುಂಬ ಜನ ಅವರಿಗೆ ಲೇಬಲ್ಸನ್ನು ಹಾಕಿದ್ರು. ತುಂಬ ಕಳಂಕಗಳಿರುತ್ತೆ ಹೆಣ್ಮಕ್ಳಿಗೆ ಡಿವೋರ್ಸ್ ಆಯಿತು ಅಂತ ಹೇಳಿದ್ರೆ, ಅವಮಾನಗಳನ್ನ ಕೂಡ ಎದುರಿಸ್ಬೇಕಾಗತ್ತೆ ಅಂತ ಹೇಳಿ ಕೂಡ ಸ್ಯಾಮ್ ಹೇಳ್ಕೊಂಡಿದ್ದಾರೆ. 2022ರಲ್ಲಿ ಮಯೋಟಿಸಿಸ್ ನಿಂದ ತೀವ್ರ ತೊಂದರೆ ಎದುರಿಸ್ತಾ ಇದ್ರು ಸಮಂತ. ಕೆಲವು ದಿನಗಳ ಕಾಲ ಸಿನಿಮಾದಿಂದ ದೂರ ಕೂಡ ಉಳಿದಿದ್ರು. ಅದೇ ಸಮಯಕ್ಕೆ ಸಿಟಾಡೆಲ್ ಹನಿ ಬನಿ ವೆಬ್ ಸೀರೀಸ್ ಕೂಡ ಶೂಟಿಂಗ್ ಆಗ್ತಿತ್ತು. ಒಂದು ಸಂದರ್ಭದಲ್ಲಿ ಅವರು ಶೂಟಿಂಗ್ ಮಾಡೋದು ಬೇಡ ಅಂತ ಕೂಡ ನಿರ್ಧಾರ ಮಾಡಿದ್ರಂತೆ. ಈ ರೀತಿಯಾಗಿ ಅವ್ರ ಜೀವನದಲ್ಲಿ ನಡೆದಿರುವಂತಹ ಕಹಿ ಘಟನೆಯ ಬಗ್ಗೆ ಅವರು ಮನಬಿಚ್ಚಿ ಮಾತನಾಡಿದ್ದಾರೆ. ಸಮಂತ ಋತುಪ್ರಭು ಡಿವೋರ್ಸ್ ಬಳಿಕ ಅನುಭವಿಸಿದ ನೋವಿನ ಬಗ್ಗೆ ಹೇಳ್ಕೊಂಡಿದ್ದಾರೆ. ಸೆಕೆಂಡ್ ಹ್ಯಾಂಡ್, ಯೂಸ್ಡ್ ಅಂತ ಟ್ರಾಲ್ ಮಾಡಿದವರ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಸ್ಯಾಮ್ ತುಂಬಾ ಬೇಸರ ಮಾಡಿಕೊಂಡು ಕೆಲ ಮಾತುಗಳನ್ನು ಆಡಿದ್ದಾರೆ. ಈ ಹಿಂದೆ ಸ್ಯಾಮ್ ಮೂವ್ ಆನ್ ಆಗಿ ಡಿವೋರ್ಸ್ ಆಗಿ 3 ವರ್ಷ ಆಯಿತು, ಸಿಂಪತಿ ಕಾರ್ಡ್ ಅಂದವ್ರಿಗೆಲ್ಲ ಸರಿಯಾದ ಕ್ಲಾರಿಟಿ ಕೊಟ್ಟಿದ್ದಾರೆ. ಇದೇ ಹೊತ್ತಿನ ಸ್ಪೆಷಲ್ ಸ್ಟೋರಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.